ಲೋ ಸುಂದ್ರ, ಏನು ಬೆಳಿಗ್ಗೆ 6:30 ಕಾಲೇಜ್ ಇದೆ ಅಂತ ಬಂದ್ಬಿಟ್ಟು ಏನ್ ಕಾಲೇಜ್ ಗೇಟ್ ಕಾಯ್ತಾ ಬಿದ್ದಿದ್ಯಾ? ಏನ್ ಕಾಲೇಜ್ ಕಸ ಗುಡ್ಸಕ್ ಬಂದ್ಯೇನೋ? ಅದು ಬೇರೆ ಯಾವ್ದೋ ಸ್ಪೆಷಲ್ ಕ್ಲಾಸ್ ಬೇರೆ ಇದೆ ಅಂತ ಹೇಳಿದೆ ಅಂತೆ. ಯಾವ್ದಪ್ಪ ಅದು ಸ್ಪೆಷಲ್ ಕ್ಲಾಸ್? ನಮಗ್ ಗೊತ್ತಿಲ್ಲದೆ ಇರೋದು. ಸ್ಪೆಷಲ್ ಕ್ಲಾಸ್? ನಾನು ನಿನ್ಗೆ ಹೋಗಿದ್ದೆ ಸ್ಪೆಷಲ್ ಕ್ಲಾಸ್ ಇದೆ ಅಂತ. ನನಗ್ ಹೇಳಿಲ್ಲಪ್ಪ. ನಿಮ್ ಮನೇಲಿ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ಬಂದಿದ್ಯಲ್ಲ. ನಾವು ರೆಗ್ಯುಲರ್ ಆಗಿ ನಿಮ್ ಮನೆಗ್ ಬರ್ತೀವಲ್ಲ, ಹಾಗೆ ಬಂದಿದ್ದಕ್ಕೆ ನಿಮ್ಮ ಅಪ್ಪ ಅಮ್ಮ ಸಕ್ಕದಾಗಿ ಹೋಗಿದ್ರು ಗೊತ್ತಾ. ನಾವೆಲ್ಲ ತಗಡ್ ಸ್ಟೂಡೆಂಟ್ಗಳು, ಯಾವ್ದು ಜವಾಬ್ದಾರಿನೇ ಇಲ್ಲ. ಏನೋ ನೀನೊಬ್ನೇ ಭಾರಿ ಬೆಸ್ಟ್ ಸ್ಟೂಡೆಂಟ್ ಅನ್ನೋ ತರ ಮಾತಾಡಿದ್ರು. ಯಾಕೋ ಹೀಗ್ ಮಾಡ್ತೀಯಾ? ಸ್ಪೆಷಲ್ ಕ್ಲಾಸ್ ಇದೆ ಅಂತ ಯಾಕೆ ಹೇಳ್ದೆ? ಅದು ಅದು ನನ್ನ ಮನೆಯಿಂದ ಬೇಗ ಬರ್ಬೇಕಾಗಿತ್ತು, ಅದಕ್ಕೆ ಆಯ್ತು ಸುಳ್ಳು ಹೇಳ್ಬಿಟ್ಟು ಬಂದೆ. ಇಲ್ಲಿಗೆ ಯಾಕೆ ಬೇಗ ಬರ್ಬೇಕಾಗಿತ್ತು? ಅದು ಯಾಕೆ ಅಂದ್ರೆ ಲೋ, ನೆನ್ನೆ ಮೊನ್ನೆ ಆ ಟ್ರಿಪ್ ನಲ್ಲಿ ಆ ಶಿವನ ಆಟ ನೋಡಿ ತಲೆ ಕೆಟ್ಟೋಯ್ತು. ಈಗ ನೋಡಿದ್ರೆ ನೀನ್ ತಿಕ್ಕ ತರ ಆಡ್ತಾ ಇದೆಯಲ್ಲೋ. ಟ್ರಿಪ್ ನಲ್ಲಿ ಶಿವ ಏನ್ ಆಟ ಆಡಿದ್ನು? ನಾನ್ ಯಾಕಾದ್ರೂ ಟ್ರಿಪ್ ಹೋದ್ನು ಅಂತ ಬೇಜಾರಾಗೋಯ್ತು. ನೀನೇನಾದ್ರೂ ಟ್ರಿಪ್ ಬಂದು ಅವನ ಮಧುರನ್ ಜೊತೆ ಒಳ್ಳೆ ರೋಡ್ ರೋಮಿಯೋ ತರ ಬಿಹೇವ್ ಮಾಡ್ತಾ ಇದ್ದಿದ್ ನೋಡಿದ್ರೆ ಖಂಡಿತ ನೀನು ಅವ್ನ ಫ್ರೆಂಡ್ಶಿಪ್ಪೇ ಬೇಡ ಅಂತ ಹೇಳ್ತಾ ಇದ್ದೆ. ಹೌದಾ? ಯಾವ ಮಧುರನು? ಇನ್ಯಾರೋ ಫಸ್ಟ್ PUC ನಲ್ಲಿ ಇದಾರಲ್ಲ, ಅಮರ ಮಧುರ ಪ್ರೇಮ, 3 roses, ಅದ್ರಲ್ಲಿ ಒಂದು ರೋಸ್ ಮಧುರ. ಅವಳ ಜೊತೆ ಇವನ್ ಹಾಡೇನು, ಕುಂಟ ಏನು, ಮ್ಯೂಸಿಕಲ್ ಚೇರ್ ಏನೋ, ಅವಳು ನೀರಿಗೆ ಬಿದ್ಲು ಅಂದ್ಬಿಟ್ಟು ಈ ನನ್ ಮಗ ಅವಳ ಕೈ ಹಿಡ್ದು ಎತ್ತೋದೇನೋ. ಅವಳಿಗೂ ನಾಚಿಕೆ ಇಲ್ಲ, ಇವನ್ಗೂ ನಾಚಿಕೆ ಇಲ್ಲ. ಇಬ್ರು ಎಷ್ಟೋ ವರ್ಷದ ಲವರ್ಸ್ ತರ ಬಿಹೇವ್ ಮಾಡ್ತಾ ಇದ್ರು. ಹೌದಾ? ಹಾಗಾದ್ರೆ ಈ ಟ್ರಿಪ್ ನಲ್ಲಿ ನಮ್ ಶಿವಂಗು ಮಧುರಂಗು ಲವ್ ಆಯ್ತೇನೋ? ಹೌದು, ಅವನ್ ಹಾಳಾಗೋದ. ಅವ್ನು ಮಧುರನ್ ಲವ್ ಮಾಡ್ದ ಅಂದ್ರೆ ಹಾಳಾಗೋದ ಅಂತ ಯಾಕೋ ಹೇಳ್ತೀಯಾ? ಹೇಗಿದ್ರು ಅಲ್ಲಿ ಅಮರ ಬಂದಿದ್ಲು, ನೀನು ಅವಳನ್ನ ಲವ್ ಮಾಡ್ಬಿಡ್ಬೇಕಾಗಿತ್ತು. ನಿನ್ನ ನಾನ್ ಯಾಕೋ ಅಮರನ್ ಲವ್ ಮಾಡ್ಬೇಕು? ಯಾಕೆ ಅಂದ್ರೆ ಶಿವ ಮಧುರ ಸತ್ಯ ಅಮರ ಸೂಟ್ ಆಗುತ್ತಲ್ಲ, ಅದಕ್ಕೆ. ಯಾಕೋ ನಿನ್ನ ಯಾಕೋ ಬಿಟ್ಟೆ? ಪ್ರೇಮ ಸುಂದರ ಅದು ಸೂಟ್ ಆಗತ್ತೆ ಅಂತ ಪ್ರೇಮನ್ ಲವ್ ಮಾಡೋ ಪ್ಲಾನ್ ಹಾಕಿದ್ಯಾ? ಚಚೆ ಇಲ್ಲಪ್ಪ, ಹಾಗೆಲ್ಲ ಏನು ಇಲ್ಲಪ್ಪ. ನೋಡೋ ಸುಂದ್ರ, ನಾವು ನಮ್ ಫ್ರೆಂಡ್ ಶಿವನ್ ತರ ಹಾಳಾಗ್ಬಾರ್ದು. ಅವ್ನ್ ಟ್ರಿಪ್ ಹೋಗೋಕ್ಕಿಂತ ಮುಂಚೆ ನಮ್ ತರನೇ ಎಷ್ಟು ಡೀಸೆಂಟ್ ಆಗಿದ್ದ. ಇವಾಗ ಅವ್ನ್ ನಮ್ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗತ್ತೆ. ಹೋಗ್ಲಿ ಬಿಡು, ನಮ್ ಫ್ರೆಂಡ್ಶಿಪ್ ನಮ್ಗೆ, ಅವ್ನ್ ಲವ್ ಅವ್ನ್ಗೆ. ಹಾಯ್ ಸುಂದ್ರ. ಹಾಯ್. ಹಾಯ್ ಸತ್ಯ. ಹಾಯ್. ನೋಡ್ದೇನೋ ಬಡ್ಡಿ ಮಗ ಶಿವ, ಅವಳನ್ನ ನೋಡಿದ ತಕ್ಷಣ ನಮ್ಮನ್ನ ಬಿಟ್ಟಾಕ್ಬಿಟ್ಟು ಹೇಗೆ ಓಡ್ತಾ ಇದ್ದಾನೆ. ಹೋಗ್ಲಿ ಬಿಡು, ಅವ್ರಿಬ್ಬರದು ಫಾಸ್ಟ್ ಫುಡ್ ತರ ಫಾಸ್ಟ್ ಲವ್. ನಂದು ಪ್ರೇಮಂದು ಎಲ್ಲ ಸ್ಲೋ. ಹಾಯ್ ಮಧುರ. ಹಾಯ್ ಶಿವ. How are you? ಅಯ್ಯೋ, ಲೇ ಮಧುರ, ಕ್ಲಾಸಿಗೆ ಬರ್ತೀಯೋ ಇಲ್ವೇ? ಬರ್ತೀನಿ. ಬೆಲ್ಲಾಗೋದಕ್ಕೆ ಇನ್ನೂ 5 ನಿಮಿಷ ಇದೆಯಲ್ಲ, ನೀನ್ ಯಾಕೆ ಹೀಗಾಡ್ತೀಯಾ? 5 ನಿಮಿಷದಲ್ಲಿ ನಾನು ಕ್ಲಾಸಲ್ಲಿ ಕುತ್ಕೊಂಡು ನೋಟ್ಸ್ ನೋಡ್ಕೋತೀನಿ. ಸರಿ, ಹಾಗಾದ್ರೆ ನೀನ್ ಹೋಗೆ, ನಾನು ಬೆಲ್ಲಾದ್ಮೇಲೆ ಬರ್ತೀನಿ. ಸರಿ. ಪ್ರೇಮ ಯಾಕೆ ಬರಲಿಲ್ಲ ಅಂತ ಹೇಗೆ ತಿಳ್ಕೊಳ್ಳೋದು? ಮಧುರನ್ ಖಂಡಿತ ಗೊತ್ತಿರುತ್ತೆ. ಶಿವ ಶಿವ ಏ ಶಿವ, ಫಸ್ಟ್ PUC ಪ್ರೇಮನ್ ಹುಡ್ಕೊಂಡು ಯಾರೋ ಒಂದ್ ಲೇಡಿ ಕೇಳ್ಕೊಂಡ್ ಬಂದಿದ್ರು. ಅದನ್ನ ನನ್ನ ಹತ್ರ ಏನೋ ಹೇಳ್ತಿದ್ಯಾ? ಅವ್ರಿಗೆ ಗೊತ್ತಾಗ್ಲಿ ಅಂತ. ಅಯ್ಯೋ ಹೌದಾ? ಅವ್ರ ತಾಯಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಅವಳು ಬರ್ಲಿಲ್ಲ. ಅಯ್ಯೋ, ಪ್ರೇಮ ಬರ್ಲಿಲ್ವಾ? ಅಯ್ಯೋ, ಪ್ರೇಮ ಅವ್ರ ತಾಯಿಗೆ ಹುಷಾರಿಲ್ಲ, ಪ್ರೇಮ ಕಾಲೇಜಿಗೆ ಬರ್ಲಿಲ್ಲ ಅಂದ ಕೂಡ್ಲೆ ನೀವ್ ಈ ತರ ಶಾಕ್ ಆಗ್ಬಿಟ್ರಿ? ಅಯ್ಯೋ, ಶಾಕ್ ಏನೂ ಆಗಿಲ್ಲ. ಪ್ರೇಮ ಹುಡ್ಕೊಂಡು ಯಾರೋ ತುಂಬಾ ದೂರಿಂದ ಬಂದಿದ್ರು ಅಂತ ಕಾಣುತ್ತೆ. ಅವ್ರಿಗೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿದ್ರಾಯ್ತು. ನಡೀರಿ, ಅವ್ರು ಎಲ್ಲಿದ್ದಾರೆ ಅಂತ ತೋರಿಸಿ, ನಾನೇ ಹೋಗಿ ಹೇಳ್ತೀನಿ. ಅಯ್ಯೋ ಬೇಡ, ಅವ್ರು ಹೊರಟೋದ್ರು. ಹೊರಟೋದ್ರಾ? ಲೋ ಶಿವ ಸುಂದ್ರ, ನಾನು ಕ್ಲಾಸಿಗೆ ಹೋಗ್ತಾ ಇದ್ದೀನಿ, ಬರ್ತಿರೋ ಇಲ್ವೋ? ನಾನು ಬರ್ತೀನಿ ಕಣ. ಇನ್ನು 3 ನಿಮಿಷ ಇದೆ, ನೀವಿಬ್ರು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಸರಿ, ಹಿಂಗ್ ಮಾತಾಡ್ಕೊಂಡು ಆಮೇಲೆ ಬಾ. ನನ್ನ ಮಗನೇ, ನೀನೇನ್ ದೊಡ್ಡವ್ರಿಬ್ರಿಗೆ ಮಾತಾಡಕ್ಕೆ ಲೈಸೆನ್ಸ್ ಕೊಡ್ತಾ ಇದ್ಯಾ? ಬರಲ್ಲ. ಶಿವು, ನಾವ್ ಅಲ್ಲೋಗಿ ಕೂತ್ಕೊಳ್ಳೋಣವಾ? ಶೋರ್, ಕಮ್ ಆನ್ ಮಧುರ. ಶಿವು, ನಿನ್ನೆ ರಾತ್ರಿ ನಿಮ್ಮ ಮನೆಗೆ ಎಷ್ಟು ಸರಿ ಫೋನಲ್ಲಿ ಟ್ರೈ ಮಾಡಿದೆ ಗೊತ್ತಾ? ನಿಮ್ ಫೋನ್ ಸಿಗ್ಲೇ ಇಲ್ಲ. ಸಾರಿ ಮಧುರ, ಅದು ನಮ್ಮ ಅಪ್ಪ ಅಮ್ಮ
ಅಮೇರಿಕಾದಲ್ಲಿರೋ ನಮ್ಮ ಅಕ್ಕನ ಜೊತೆ ಇಂಟರ್ನೆಟ್ನಲ್ಲಿ ಚಾಟ್ ಮಾಡ್ತಿದ್ರು. ಅದಕ್ಕೆ ಫೋನ್ ಎಂಗೇಜ್ ಇತ್ತು. ಅವರಿಬ್ರು ಓಡಿಸೋದಕ್ಕೆ ಅಂತ ನಾನು ಮೇನ್ ಸ್ವಿಚ್ ಆಫ್ ಮಾಡಿಬಿಟ್ಟೆ. ಆಮೇಲೆ ಅವರಿಬ್ರು ಹೋದ್ಮೇಲೆ ನಾನು ನಿಮಗೆ ಫೋನ್ ಮಾಡಿದೆ. ಆಗ ನಮ್ಮಮ್ಮ ನಿಮ್ಗೆ ಫೋನಲ್ಲಿ ಬೈದ್ರು ಅಲ್ವಾ? ಎಸ್ ಬಟ್ ನನಗೆ ಬೈದಿದ್ದು ನಿಮ್ಗೆ ಗೊತ್ತು? ಏನ್ ಶಿವು ನೀವು, ನಿಮಗೆ ಫೋನ್ ಮಾಡಬೇಕು ಅಂತ ನನ್ನ ಮನ್ಸು ಚಡ್ಪಡಿಸ್ತಿದ್ದ ಹಾಗೆ ನನಗೂ ಫೋನ್ ಮಾಡಬೇಕು, ನನ್ನನ್ನು ಮಾತಾಡಿಸ್ಬೇಕು ಅಂತ ನಿಮ್ಮ ಮನಸ್ಸು ಚಡ್ಪಡಿಸ್ತಿರುತ್ತೆ. ನೀವು ಫೋನ್ ಟ್ರೈ ಮಾಡ್ತಿರ್ತೀರಾ ಅನ್ನೋದು ನನಗೆ ಗೊತ್ತಾಗೋದಿಲ್ವಾ? ಇದನ್ನೇ ಅಲ್ವಾ ಅದು ಅನ್ನೋದು. ಅದು ಅಂದ್ರೆ ಅದೇ ಬೆಲ್ಲ ಆಯ್ತು. ಈಗ ಆ ಡೈನೋಸಾರ್ ದೊಡ್ಡಣ್ಣನ ಕ್ಲಾಸ್ ಇದೆ, ಲೇಟಾಗಿ ಹೋದ್ರೆ ಕ್ಲಾಸ್ ಸೇರಿಸೋಲ್ಲ. ಬರ್ತೀನಿ. ನನಗೂ ಅಷ್ಟೇ, ರಾಬರ್ಟ್ ರಾಜನ್ ಕ್ಲಾಸ್ ಇದೆ, ಲೇಟಾಗಿ ಹೋದ್ರೆ ನಾನು ಕೇಳಲ್ಲ. ಆದರೂ ನೀವು ಕ್ಲಾಸ್ಗೆ ಹೋದ್ಮೇಲೆ ನನಗೇನು ಕೆಲಸ, ನಾನು ಹೋಗ್ತೀನಿ. ಅಮಿತಾಬ್, ಅಮರ, ಬಂಗಾರು ಲಕ್ಷ್ಮಣ್, ಚಂದ್ರಬಾಬು ನಾಯ್ಡು, ದೇವೇಗೌಡ, ಫಾತಿಮಾ, ಋತಿಕ್ ರೋಷನ್, ಜಯಲಲಿತಾ, ಜ್ಯೋತಿ ಲಕ್ಷ್ಮಿ, ಜಯಮಾಲಿನಿ, ಕರೀನಾ, ಕಪಿಲ್ ದೇವ್, ಕಿರ್ಮಾನಿ, ಲತಾ ಮಂಗೇಶ್ಕರ್, ಮಾಧುರಿ ದೀಕ್ಷಿತ್, ಮಾಲಾಶ್ರೀ, ಮಧುರ. ಮಧುರ ಸ್ಟಾಪ್, ಅಲ್ಲೇ ನಿಂತ್ಕೋ. ಏನು ಒಳ್ಳೆ ಡೈನೋಸಾರ್ ತರ ನುಗ್ತಾ ಇದೆಯಲ್ಲ? ಸಾರಿ ಸರ್, 2 minutes ಲೇಟ್ ಆಗೋಯ್ತು. ನನ್ನ ಕ್ಲಾಸ್ಗೆ ಯಾವತ್ತೂ 5 minutes ಅರ್ಲಿ ಬರಬೇಕು. ಅಂಥದ್ರಲ್ಲಿ 2 minutes ಲೇಟ್ ಆಗಿ ಬಂದು ಒಳ್ಳೆ ಡೈನೋಸಾರ್ ತರ ನುಗ್ತಿದೆಯಲ್ಲ, ಗೆಟ್ ಔಟ್. ಸರ್ ಸಾರಿ ಸರ್, ಇನ್ಮೇಲೆ ಈಗ ಲೇಟಾಗಿ ಬರೋದಿಲ್ಲ ಸರ್. ನೋ 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 ನೋ, ಗೆಟ್ ಔಟ್. ಬಾರ ಅಂತ ಕರೆದ್ರು ಶಿವನೆದ್ರಿಗೆ ಹಲ್ಲಿಗಿಂತ ಭರತನಾಟ್ಯ ಯಾಕೆ ಮಾಡಬೇಕಾಗಿತ್ತು? ಈಗ ಆಚೆ ಕಳಿಸ್ತಾರೆ, ಹೋಗು. ಅವನೆದ್ರಿಗೆ ಬಸವನ ಥರ ನಿಂತ್ಕೊ. ಸರ್ ಐ ಆಮ್ ವೆರಿ ಸಾರಿ ಸರ್, ಇನ್ನು ಮುಂದೆ ನಾನು ಯಾವತ್ತೂ ಲೇಟಾಗಿ ಬರೋದಿಲ್ಲ ಸರ್. ಇವತ್ತು ಒಂದಿನ ಕ್ಲಾಸಲ್ಲಿ ಅಲೋ ಮಾಡಿ ಸರ್. ನನಗೆ ಯಾರ ಪಾಠ ಹೋದ್ರೂ ಚಿಂತೆ ಇಲ್ಲ ಸರ್, ಆದರೆ ನಿಮ್ಮ ಪಾಠ ಮಿಸ್ ಮಾಡ್ಕೊಳ್ಳೋಕ್ಕೆ ನಂಗೆ ಖಂಡಿತ ಇಷ್ಟ ಇಲ್ಲ ಸರ್. ಹಾಗಿದ್ರೆ ಕ್ಲಾಸ್ಗೆ ಯಾಕೆ ತಡವಾಗಿ ಬಂದೆ? ಹೇಳ್ತೀನಿ ಸರ್, ನನ್ನ ಕ್ಲಾಸಿಗೆ ಯಾಕೆ ಲೇಟಾಗಿ ಬಂದೆ ಅಂತ ಹೇಳ್ತೀನಿ ಸರ್. ಅದನ್ನು ಕೇಳಿದ ಮೇಲೂ ನೀನು ಹೋಗು ಅಂದರೆ ಹೋಗ್ತೀನಿ ಸರ್. ಸರಿ ಸರಿ, ಬೇಗ ಹೋಗ್ಳು, ಸ್ಟೂಡೆಂಟ್ಸ್ಗೆ ಡಿಸ್ಟರ್ಬ್ ಮಾಡಬೇಡ. ಸರ್ ಇವತ್ತು ನಿಮ್ಮ ಕ್ಲಾಸ್ ಇದೆ, ನಿಮ್ಮ ಪಾಠ ಕೇಳಬೇಕು ಅನ್ನೋ ಖುಷಿನಲ್ಲಿ ನನ್ನ ಮನೆಯಿಂದ ಬೇಗ ರೆಡಿ ಓಡಾಡಿ ಬರ್ತಿದ್ದೆ ಸರ್. ಆಗ ನಾನು ಓಡಾಡಿ ಬರ್ತಿರ್ಬೇಕಂದ್ರೆ ನಾಯಿ ಸೌಂಡ್ ಕೇಳಿಸ್ತು ಸರ್. ಹಿಂದೆ ತಿರುಗಿ ನೋಡ್ತೀನಿ, ಹುಚ್ಚು ನಾಯಿ ಅಟ್ಟಿಸ್ಕೊಂಡು ಬರ್ತಾ ಇದೆ. ನಾನು ಓಡ್ತಾನೆ ಇದ್ದೀನಿ, ಅದು ಅಟ್ಟಿಸ್ಕೊಂಡು ಬರ್ತಾನೆ ಇದೆ. ಕೊನೆಗೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲಿಲ್ಲ ಸರ್. ಅಲ್ಲೊಂದು ಮರ ಇತ್ತು, ಕೋತಿ ತರ ಟಪ್ 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 ಅಂತ ಅದು ಕೂತ್ಕೊಂಡ್ಬಿಟ್ಟೆ ಸರ್. ಆ ನಾಯಿ ಕೆಳಗಿಂದ ಬೊಗಳ್ತಾನೆ ಇದೆ, ನಾನು ಕೂತಿದ್ದೀನಿ. ಅದು ಬೊಗಳ್ತಾನೆ ಇದೆ, ನಾನು ಕೂತಿದ್ದೀನಿ. ಆಗ ನನಗೆ ನಿಮ್ಮ ಪಾಠದ್ದೇ ಯೋಚನೆ ಸರ್. ಅಯ್ಯೋ ಕ್ಲಾಸ್ ಮಿಸ್ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾನೆ ಇದ್ದೆ ಸರ್. ಆಗ ಆ ನಾಯಿ ಬೊಗಳ್ತಾ ಇದ್ರು, ನನಗೆ ನಿಮ್ಮ ಪಾಠ ಕೇಳ್ದಂಗೆ ಅನ್ನಿಸ್ತಿತ್ತು ಸರ್. ಆಮೇಲೆ ಆ ನಾಯಿ ಬೊಗಳಿ ಸುಸ್ತಾಗಿ ಹೊರಟೋಯ್ತು. ನಾನು ಅಯ್ಯೋ ಮರ ಇಳ್ಕೊಂಡು ಬಂದ್ರೆ ಲೇಟ್ ಆಗೋಗುತ್ತೆ ಅಂತ ಕರಡಿ ಥರ ಜಂಪ್ ಮಾಡಿ ಓಡಾಡಿ ಬಂದೆ ಸರ್. 2 minutes ಲೇಟ್ ಆಗೋಯ್ತು ಸರ್. ಈಗ ಹೇಳಿ ಸರ್, ನಾನು ಹೋಗ್ಬೇಕಾ? ಬೇಡ ಬೇಡ ಮಧುರ, ಬೇಡ. ಒಂದು ನಾಯಿ ಬೋಳಿದ್ರು ನಾನೇ ಪಾಠ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳುವಷ್ಟು ಪ್ರೀತಿ, ನನ್ನ ಕ್ಲಾಸ್ ಮೇಲೆ ಇಂಟ್ರೆಸ್ಟ್ ಇದೆಯಲ್ಲ, ಅಷ್ಟು ಸಾಕು ನನಗೆ. ನೀನು ಹೊರಗೆ ಹೋಗ್ಬೇಕಾಯ್ತು. ಟೇಕ್ ಯುವರ್ ಸೀಟ್. ಮಾಲಾಶ್ರೀ, ಫ್ರಂಟ್ ಬೆಂಚಲ್ಲಿ ಅವಳಿಗೆ ಜಾಗ ಕೊಡಮ್ಮ. ಓಕೆ ಸರ್, ಥ್ಯಾಂಕ್ ಯು ಸರ್. ಮಧುರ, ಇಷ್ಟೊಂದು ಸುಳ್ಳು ಹೇಳೋದನ್ನು ಆ ಶಿವನೇ ಹೇಳ್ಕೊಟ್ನಾ? ಎವ್ರಿಥಿಂಗ್ ಇಸ್ ಫೈನ್, ಲವ್ ಆ್ಯಂಡ್ ವಾರ್. ಪ್ರೀತಿ ಮತ್ತು ಯುದ್ಧದಲ್ಲಿ ಎಲ್ಲವೂ ಸರಿ. ಇವತ್ತು ಸರಿ ಅನ್ಸಿದ್ದಲ್ಲ, ನಾಳೆ ತಪ್ಪಾಗತ್ತೆ. ಒಂದ್ ರೀತಿಲಿ ನೀನು ನಿಜಾನೇ ಹೇಳಿದೀಯ, ನಿನಗೆ ಹುಚ್ಚನ ಏಟಕ್ಕೆ ಆಗಿದೆ.
ವಿದ್ಯಾರ್ಥಿಗಳೇ, ಕಳೆದ ಶತಮಾನದಲ್ಲಿ ನಮ್ಮ ವಿಶ್ವ 2 ಮಹಾಯುದ್ಧಗಳನ್ನು ಕಂಡಿದೆ. ಆ 2 ಮಹಾಯುದ್ಧಗಳ ಭೀಕರತೆಯನ್ನು ಕಂಡವರು ಪ್ರಪಂಚದಲ್ಲಿ ಮತ್ತೇನಾದರೂ 3ನೇ ಮಹಾಯುದ್ಧ ನಡೆದರೆ ಜಗತ್ತು ಸರ್ವನಾಶ ಆಗುತ್ತೆ ಅಂತ ಮಾತಾಡ್ಕೊಳ್ತಿದ್ದಾರೆ. ಆದ್ದರಿಂದ ಇಂದು ವಿಶ್ವದ ಉಳಿವಿಗೆ ಎಲ್ಲರೂ ಚಿಂತಿಸುವ ಕಾಲ ಬಂದಿದೆ. ಈಗ ನಾನು ನಿಮ್ಮನ್ನೆಲ್ಲ ಒಂದು ಪ್ರಶ್ನೆ ಕೇಳ್ತೇನೆ. ಹಿಡ್ಕೊಂತೋ ಬುದ್ಧಿಗೆ ಮಂಕು ಹಿಡ್ಕೊಂತೋ ದಾಹ ಮೋಹ ಚಪಲ ಮನಸ್ಸಲ್ಲಿ ಮೂಡಾಯ್ತು. ಉಳಿವಿಗೆ ತೀರಾ ಅಗತ್ಯವಾದದ್ದು ಏನು? ನಾನು ಯಾರನ್ನ ಪ್ರಶ್ನೆ ಕೇಳ್ತೇನೋ ಅವ್ರು ಮಾತ್ರ ಉತ್ತರ ಕೊಡಬೇಕು. ಶಿವ ಶಿವ ಓಹ್ ಶಿವ, ಜಗತ್ತಿನ ಉಳಿಸೋದಕ್ಕೆ ಏನು ಮಾಡಬೇಕು ಅಂತ ಆಗಲೇ ಚಿಂತೆ ಮಾಡೋಕೆ ಕಾಣ್ತಾ ಇದೆ. ಶಿವ, ಜಗತ್ತಿನ ಉಳಿವಿಗೆ ಇಂದು ತೀರಾ ಅಗತ್ಯವಾಗಿರುವುದು ಏನು? ಶಿವ ಶಿವ ಓಹ್ ಶಿವ, ಜಗತ್ತಿನ ಉಳಿಸೋದಕ್ಕೆ ಏನು ಮಾಡಬೇಕು ಅಂತ ಆಗಲೇ ಚಿಂತೆ ಮಾಡೋಕೆ ಕಾಣ್ತಾ ಇದೆ. ಶಿವ, ಜಗತ್ತಿನ ಉಳಿವಿಗೆ ಇಂದು ತೀರಾ ಅಗತ್ಯವಾಗಿರುವುದು ಏನು? ಮಧುರ ಸರ್. ಮಧುರ ಅಂತೆ ಮಧುರ, ನಾನ್ ಸೆನ್ಸ್. ಕುತ್ಕ. ಸುಂದರ್ ಸುಂದರ್, ನೀವ್ ಹೇಳಪ್ಪ, ಇಂದು ವಿಶ್ವದ ಉಳಿವಿಗೆ ತೀರಾ ಅಗತ್ಯವಾಗಿ ಬೇಕಾದದ್ದೇನು? ಪ್ರೇಮ ಸರ್. ಗುಡ್, ವೆರಿ ಗುಡ್, ಸರಿಯಾಗಿ ಹೇಳಿದೆ ಸುಂದರ್. ಇಂದು ವಿಶ್ವಕ್ಕೆ ಬೇಕಾಗಿರುವುದು ಪ್ರೇಮ. ಸುಂದರ್, ನಿಜವಾಗಿಯೂ ಶಾಂತಿ ಸ್ಥಾಪನೆಯಾಗಿ ಭಯೋತ್ಪಾದನೆ ನಿರ್ಮೂಲನೆಯಾಗುವುದು ಯಾವುದರಿಂದ? ಹೇಳ. ಭಯೋತ್ಪಾದನೆ ನಿಲ್ಲಿಸಬೇಕಾದ್ರೆ ಏನು ಬೇಕು? ನನಗೆ ಪ್ರೇಮ ಬೇಕು ಸರ್. ಗುಡ್, ವೆರಿ ಗುಡ್. ಪರಸ್ಪರ ಪ್ರೇಮದಿಂದ ಒಬ್ಬರ ಹೃದಯನೊಬ್ಬರು ಗೆದ್ದರೆ ಆಗ ಬಾಂಬಿನಿಂದ, ಬಂದೂಕಿನಿಂದ, ಹಿಂಸೆಯಿಂದ ಯಾರನ್ನು ಯಾರೂ ಗೆಲ್ಲಬೇಕಾಗಿರೋದಿಲ್ಲ. ಆದ್ದರಿಂದ ಜಗತ್ತಿಗೆ ಬೇಕಾಗಿರುವುದು ಪ್ರೇಮ. ಸುಂದರ, ಕಡೆಯದಾಗಿ ನಿನ್ನನ್ನು ನಾನೊಂದು ಪ್ರಶ್ನೆ ಕೇಳ್ತೇನೆ. ಈ ಜಗತ್ತು ಹುಟ್ಟಿರೋದಕ್ಕೆ, ಇಲ್ಲಿವರೆಗೂ ಇರೋದಕ್ಕೆ, ಮುಂದೆ ಇರಬಹುದಾದದ್ದಕ್ಕೆ ಕಾರಣ ಏನು? ನಾನು 2 ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಟ್ಟಿದೆಯಾ? 3ನೇ ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಡಬೇಕು. ಹೇಳು. ಪ್ರೇಮ ಸರ್. ಗುಡ್, ವೆರಿ ವೆರಿ ಗುಡ್. ನಿನ್ನ ಉತ್ತರ ಅಕ್ಷರಶಃ ನಿಜ. ಈ ಜಗತ್ತು ಹುಟ್ಟಿರೋದು ಪ್ರೇಮದಿಂದ, ಉಳಿದಿರೋದು ಪ್ರೇಮದಿಂದ, ಉಳಿಬೇಕಾಗಿರೋದು ಪ್ರೇಮದಿಂದ. ಪ್ರೇಮವೇ ಬಾಳಿನ ಬೆಳಕು, ಪ್ರೇಮವೇ ಜಗದ ಬೆಳಕು. ಪ್ರೇಮ ಇಲ್ಲದೆ ಈ ಸುಂದರ ಇಲ್ಲ ಸರ್. ಕರೆಕ್ಟ್, ಗುಡ್ ಆನ್ಸರ್. ಕುತ್ಕ. ಪ್ರೇಮವಿಲ್ಲದೆ ಯಾವುದೂ ಸುಂದರವಲ್ಲ. ಪ್ರೇಮವಿರುವ ಹೃದಯಗಳು ನಿತ್ಯ ಸುಂದರ, ಪ್ರೇಮ ಭರಿತ ಹೃದಯವದು ದೇವ ಮಂದಿರ. ಈ ಫಿಲಮ್ ಸಾಂಗ್ ಕೇಳಿದ್ದೀರಾ? ಗುಡ್. ಇಂತಹ ಪ್ರೇಮದ ಅಗತ್ಯತೆಯನ್ನು ತಮ್ಮ ವಿಶ್ವಮಾನವ ಸಂದೇಶದ ಮೂಲಕ ಇಡೀ ಜಗತ್ತಿಗೆ ಸಾರಿದ ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಬಗ್ಗೆ ಈಗ ತಿಳ್ಕೊಳ್ಳೋಣ. Only Otto Frank and his father survived. However, Anne's diary was published and it became a bestseller overnight, fulfilling a yearning expressed by Anne in her diary. I want to go on living after my death, and therefore I am grateful to God for giving me the gift. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ಸ್ವಲ್ಪ ಯಾರ್ನಿಂಗ್ ಆದ್ಮೇಲೆ ಏನು ಅಂತ ಹೇಳ್ತೀರಾ? ಏನಮ್ಮ ಅಷ್ಟಿಂದೆ ಬರ್ಕೊಳ್ತಾ ಇದ್ರೆ ನಾನು ತಿರುಗಿ ಡಿಕ್ಟೇಟ್ ಮಾಡಕ್ಕಾಗತ್ತಾ? ಪಕ್ಕದಲ್ಲಿರೋರು ನೋಡಿ ಬರ್ಕೋ. ಓಕೆ ಸರ್. ಸ್ವಲ್ಪ ತೋರ್ಸೆ. ತೋರ್ಸೆ ಸರ್. ಯಾರ್ನಿಂಗ್ ಆದ್ಮೇಲೆ ಶಿವ ಐ ಲವ್ ಯು ಅಂತ ಹೇಳಿದ್ರಾ? ವಾಟ್ ನಾನ್ಸೆನ್ಸ್! ಶಿವ ಐ ಲವ್ ಯು ಅಂತ ನಾನ್ ಡಿಕ್ಟೇಟ್ ಮಾಡ್ತೀನ? ಸರ್, ಮತ್ತಿವಳು
ಶಿವ ಐ ಲವ್ ಯು ಶಿವ ಲವ್ ಯು ಅಂತ ಪೇಜ್ ಪೂರ್ತಿ ಬರ್ಕೊಂಡಿದ್ದಾರೆ ಸರ್. ಹೌದಾ? ಎಲ್ಲಿ ಬಾ ನೋ 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 ಗಿವ್ ಮಿ ದ ಬುಕ್. ನೋ ಲೆಟ್ ಮಿ ಸಿ. ಸರ್ ಪ್ಲೀಸ್ ನಾನು ನಿಜವಾಗ್ಲೂ ಏನೇನು ಹೇಳ್ತೀರಾ ಸರ್? ಶಿವ ಐ ಲವ್ ಯು ಶಿವ ಐ ಲವ್ ಯು ಐ ಲವ್ ಯು ಶಿವ ಶಿವ ಐ ಲವ್ ಯು. ಯು ಸ್ಟುಪಿಡ್. ನಾನು ನೋಟ್ಸ್ ಕೊಡ್ತಾ ಇರೋದೇನು, ನೀನು ಬರೀತಾ ಕೂತಿರೋದೇನು? ಏನೋ ಪಾಪ ಹುಚ್ಚನಾಗಿ ಅಟ್ಯಾಕ್ ಆಗ್ಬಿಡ್ತು, ಲೇಟ್ ಆಯ್ತು ಅಂದಿದ್ದಕ್ಕೆ ಕ್ಲಾಸಿಗೆ ಸೇರ್ಸಿದ್ರೆ ಶಿವ ಐ ಲವ್ ಯು ಶಿವ ಐ ಲವ್ ಯು ಅಂತ ಬರೀತಾ ಕೂತಿದ್ದಿಲ್ಲ. ನಿನಗೆ ನಿಜವಾಗ್ಲೂ ಹುಚ್ಚನಾಗಿ ಕಚ್ಚಿ ಹುಚ್ಚು ಹಿಡಿದು ಬಿಟ್ಟಿದೆ. ನಿನ್ನಂತ ಹುಚ್ಚು ಹುಡುಗಿಯರಿಗೆ ನನ್ನ ಕ್ಲಾಸ್ನಲ್ಲಿ ಜಾಗ ಇಲ್ಲ. ನಡಿ ನಡಿಯಾತೆ. ಗೆಟ್ ಔಟ್. ಸಾರಿ ಸರ್. ಐ ಸೇ ಗೆಟ್ ಔಟ್. ಥ್ಯಾಂಕ್ ಯು ಸರ್. ಲಿಸನ್ ಎವರಿಬಡಿ, ದಿಸ್ ಈಸ್ ದಿ ವಾರ್ನಿಂಗ್ ಫಾರ್ ಎವರಿಬಡಿ. ನನ್ನ ಕ್ಲಾಸ್ನಲ್ಲಿ ಯಾರಾದ್ರೂ ಈ ತರ ಕಚಡ ಬುದ್ಧಿ ತೋರಿಸಿದ್ರೆ ನನ್ನ ಕ್ಲಾಸ್ನಲ್ಲಿ ಅವರಿಗೆ ಜಾಗ ಇಲ್ಲ. ಐ ಸೇ ಗೆಟ್ ಔಟ್. ಅರೆ ನೀನೇನೆಯ ಬರೆಯ ಏನೇ ಆಯ್ತು? ಅಮರ, ಕ್ಲಾಸ್ ಆದ್ಮೇಲೆ ಪ್ರಿನ್ಸಿಪಾಲ್ ಹೋಗಿ ನೋಡಮ್ಮ, ಮೆಮೊ ಕಳಿಸಿದ್ದಾರೆ. ಲವ್ ಮಾಡ್ದವಳು ಅವಳು, ಲೇಟಾಗಿ ಬಂದವಳು ಅವಳು, ಶಿವ ಐ ಲವ್ ಯು ಅಂತ ಬರೆದು ಲೆಕ್ಚರ್ ಹತ್ರ ಉಗಿಸ್ಕೊಂಡು ಹೋದವಳು ಅವಳು. ಪ್ರಿನ್ಸಿಪಾಲ್ ಕಾಣಬೇಕು ಅಂತ ನನ್ಗ್ಯಾಕೆ ಮೆಮೊ ಕಳಿಸಿದ್ದಾರೆ? ಮೆಟ್ಕೊಂತೋ ಮೆಟ್ಕೊಂತೋ ಪ್ರೇಮ ಪಿಶಾಚಿಗಳು ಮೆಟ್ಕೊಂತೋ ಹಿಡ್ಕೊಂತೋ ಹಿಡ್ಕೊಂತೋ ಬುದ್ಧಿಗೆ ಮಂಕು ಹಿಡ್ಕೊಂತೋ ದಾಹ ಮೋಹ ಚಪಲ ಮನ್ಸಲ್ಲಿ ಮೂಡಾಯ್ತು ಜ್ಞಾನ ಬುದ್ಧಿ ಅರಿವು ಹಳ್ಳಕ್ಕೆ ಬಿದ್ದಾಯ್ತು ಮಂಗನಾಯ್ತು ಮನಸ್ಸು ಭಂಗವಾಯ್ತು ಕನಸು ಮೆಟ್ಕೊಂತೋ ಮೆಟ್ಕೊಂತೋ ಪ್ರೇಮ ಪಿಶಾಚಿಗಳು ಮೆಟ್ಕೊಂತೋ. ಯಾರು ನಕ್ಕಿದ್ದು? ಯಾರೇ ನಕ್ಕಿದ್ದು? ಸತ್ಯ, ನಾನೇ ನಕ್ಕಿದ್ದು ಅಂತ ಹೇಳು. ಏಯ್ ಹೋಗಲು, ನೀನು ನಕ್ಕಿದ್ದು ಕೆಮ್ಮಿದ್ದು ಹೇಳಕ್ಕಲ್ಲ ನಾನು ಕಾಲೇಜಿಗೆ ಬರೋದು. ಇನ್ನೊಂದ್ಸಲ ಯಾರಾದ್ರೂ ಅನವಶ್ಯಕವಾಗಿ ನಕ್ರೆ ಕ್ಲಾಸ್ನಿಂದ ಹೊರಗಾಗ್ತೀನಿ. ಇಡಿಯಟ್. ಮೆಟ್ಕೊಂತೋ ಮೆಟ್ಕೊಂತೋ ಪ್ರೇಮ ಪಿಶಾಚಿಗಳು ಮೆಟ್ಕೊಂತೋ ಹಿಡ್ಕೊಂತೋ ಹಿಡ್ಕೊಂತೋ ಬುದ್ಧಿಗೆ ಮಂಕು ಹಿಡ್ಕೊಂತೋ ದಾಹ ಮೋಹ ಚಪಲ ಮನ್ಸಲ್ಲಿ ಮೂಡಾಯ್ತು ಜ್ಞಾನ ಬುದ್ಧಿ ಅರಿವು ಹಳ್ಳಕ್ಕೆ ಬಿದ್ದಾಯ್ತು ಮಂಗನಾಯ್ತು ಮನಸ್ಸು ಭಂಗವಾಯ್ತು ಕನಸು ಮೆಟ್ಕೊಂತೋ ಮೆಟ್ಕೊಂತೋ ಪ್ರೇಮ ಪಿಶಾಚಿಗಳು ಮೆಟ್ಕೊಂತೋ. ಯಾರು ನಕ್ಕಿದ್ದು? ಯಾರೇ ನಕ್ಕಿದ್ದು? ಸತ್ಯ, ನಾನೇ ನಕ್ಕಿದ್ದು ಅಂತ ಹೇಳು. ಏಯ್ ಹೋಗಲು, ನೀನು ನಕ್ಕಿದ್ದು ಕೆಮ್ಮಿದ್ದು ಹೇಳಕ್ಕಲ್ಲ ನಾನು ಕಾಲೇಜಿಗೆ ಬರೋದು. ಇನ್ನೊಂದ್ಸಲ ಯಾರಾದ್ರೂ ಅನವಶ್ಯಕವಾಗಿ ನಕ್ರೆ ಕ್ಲಾಸ್ನಿಂದ ಹೊರಗಾಗ್ತೀನಿ. ಇಡಿಯಟ್. ಯಾರೇ ಯಾರೇ ಅದು ಮತ್ತೆ ನಕ್ಕಿದ್ದು? ಹೇಳೋದಿಲ್ಲ? ನೀವು ಹೇಳಿದ್ರೆ ನಾನು ಕ್ಲಾಸೇ ತಗೊಳ್ಳೋದಿಲ್ಲ. ನನಗಿಂತ ಇಂಡಿಸಿಪ್ಲಿನ್ ಸ್ಟೂಡೆಂಟ್ಸ್ ಬೇಡ, ಕ್ಲಾಸು ಬೇಡ. ಇಡಿಯಟ್ಸ್. ಸರ್, ನಾನೇ ಸರ್ ನಕ್ಕಿದ್ದು. ಗೆಟ್ ಔಟ್. ನಾನ್ಸೆನ್ಸ್. ಹೋಗಾಚೆ. ಗೆಟ್ ಲಾಸ್ಟ್. ಥ್ಯಾಂಕ್ ಯು ಸರ್. ಮೆಟ್ಕೊಂತೋ ಮೆಟ್ಕೊಂತೋ ಪ್ರೇಮ ಪಿಶಾಚಿಗಳು ಮೆಟ್ಕೊಂತೋ. ಸರ್ ಮೆಮೊ ಸರ್.
ಸತ್ಯ, ಈ ಕ್ಲಾಸ್ ಮುಗಿದ್ಮೇಲೆ ನೀನು ಪ್ರಿನ್ಸಿಪಾಲ್ ನೋಡಬೇಕು. ಓಕೆ ಸರ್. ನಕ್ಬಿಟ್ಟು ಚೇಷ್ಟೆ ಮಾಡಿ ಗೆಟ್ ಔಟ್ ಅನ್ಸ್ಕೊಂಡವನು ಶಿವ. ನನ್ನನ್ನು ಯಾಕೆ ಪ್ರಿನ್ಸಿಪಲ್ ಬರಕ್ಕೆ ಹೇಳಿದ್ರು? ಇನ್ನು ಹೋಗಿ ನೋಡು. ಏನ್ ಶಿವು, ಅಷ್ಟೊಂದು ಸೀರಿಯಸ್ ಆಗಿ ಪಾಠ ಕೇಳಿಸ್ಕೋತಾ ಇದ್ರಿ? ಪಾಠ ಕೇಳಿಸ್ಕೊಳ್ತಾ ಇರ್ಲಿಲ್ಲ, ಧ್ಯಾನ ಮಾಡ್ತಿದ್ದೆ. ಧ್ಯಾನನ? ಯಾವ ಧ್ಯಾನ? ಮಧುರಾ ಧ್ಯಾನ. ಓಹ್, ಸುಳ್ಳು, ನಾನ್ ನಂಬಲ್ಲ. ಯಾಕೆ ನಂಬಲ್ಲ? ನೋಡು, ನಾನು ಹಿಂದೆ ಧ್ಯಾನ ಮಾಡ್ತಿದ್ದೆ ಅನ್ನೋದಕ್ಕೆ ಪ್ರೂಫು. ಮಧುರಾ, ಐ ಲವ್ ಯು ಮಧುರಾ. ಅರೆ, ನಿಮ್ದು ನನ್ನ ಕೇಸೆ. ನೀನು ಇದನ್ನ ಮಾಡ್ತಿದ್ಯಾ? ಹೌದು, ಮತ್ತೆ ಇಲ್ಲಿ ನೋಡಿ ನನ್ನ ನೋಟ್ಸ್ ನಾನು ಏನ್ ಬರ್ದಿದ್ದೀನಿ ಅಂತ. ಶಿವ, ಐ ಲವ್ ಯು ಶಿವ. ಹೋ ಗ್ರೇಟ್. ನೀವೇನೋ ಗ್ರೇಟ್ ಅಂದ್ಬಿಟ್ರಿ, ಆದ್ರೆ ನಾನು ಇದನ್ನ ಬರ್ದಿರೋದು ನೋಡಿ ಆ ಡೈನೋಸಾರ್ ದೊಡ್ಡಣ್ಣ ನಿಂಗೆ ಹುಚ್ಚನಾಯಿ ಕಚ್ಚಿ ಹುಚ್ಚಿಡ್ದಿದೆ ಹೋಗೋ ಅಂದ್ಬಿಟ್ಟ. ಹುಚ್ಚನಾಯಿ ಕಚ್ಚಿದೆ ಅಂತ ಯಾಕಂದು? ನಾನು ನಿಮ್ಮ ಹತ್ರ ಮಾತಾಡಿ ಒಂದೆರಡು ನಿಮಿಷ ಕ್ಲಾಸಿಗೆ ಲೇಟ್ ಆಗಿ ಹೋದ್ನಾ, ಅದಕ್ಕೆ ಯಾಕೆ ಲೇಟು ಅಂದ್ರು. ನಾನು ಹುಚ್ಚನ ಆಟಿಸ್ಕೊಂಡ್ಬಂದಿತ್ತು ಸರ್, ಅದಕ್ಕೆ ಲೇಟು ಅಂತ ರೀಡ್ ಬಿಟ್ಬಿಟ್ಟೆ. ಅದಕ್ಕೆ ಅದನ್ನೇ ಇಟ್ಕೊಂಡು ನನಗೀಗ ಅಂದ್ಬಿಟ್ಟ. ಮಧುರಾ, ನಮ್ಮನ್ನ ಹುಚ್ಚರು ಅನ್ಲಿ, ಬೆಪ್ಪರು ಅನ್ಲಿ, ಕಣ್ಣಿದ್ರು ಕುಳ್ರು ಅನ್ಲಿ, ಲವರ್ಸ್ ಅದನ್ನೆಲ್ಲ ಕೇರೆ ಮಾಡಬಾರ್ದು. ಎಸ್ ಶಿವು, ಲವರ್ಸ್ ವರ್ಲ್ಡೇ ಬೇರೆ. ಲವರ್ಸಿಗೆ ಕಾಣೋದೇ ಬೇರೆ, ಕೇಳೋದೇ ಬೇರೆ. ನಾವು ಈ ವರ್ಲ್ಡ್ ಜನಗಳ ಮಾತನ್ನೆಲ್ಲ ಕೇಳಿಸ್ಕೋಬಾರ್ದು. ನಾವು ನಮ್ದೇ ಅದು ವರ್ಲ್ಡಲ್ಲಿ, ನಮ್ದೇ ದಾರಿಲಿ, ನಮ್ದೇ ವೆಹಿಕಲ್ನಲ್ಲಿ ನಮಗೆ ಬೇಕಾದ ಕಡೆ ಹೋಗ್ತಾ ಇರ್ಬೇಕು. ಎಸ್, ಎಕ್ಸಾಕ್ಟ್ಲಿ. ಅದಕ್ಕೆ ನಿನ್ನೆ ರಾತ್ರಿ ನಮ್ಮಮ್ಮ ನೀನ್ ಇಷ್ಟೊತ್ತಲ್ಲಿ ಯಾರಿಗೆ ಫೋನ್ ಮಾಡ್ತಿದ್ಯಾ ಅಂತ ಬೈದಾಗ್ಲಿ